33ನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿಯನ್ನ ವಿವರಿಸಿ ಅಥವಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ವಿವರಿಸಿ. ಬ್ರಿಟಿಷ್ ಸರ್ಕಾರವು ಸಂಧಾನಕ್ಕಾಗಿ 1942ರಲ್ಲಿ ಭಾರತೀಯರ ಜೊತೆ ಸಂಧಾನಕ್ಕಾಗಿ ಕ್ರಿಪ್ಸ್ ಆಯೋಗವನ್ನ ಕಳುಹಿಸಿತು. ಕ್ರಿಪ್ಸ್ ಆಯೋಗದ ಸಲಹೆಗಳನ್ನು ಈ ಕ್ರಿಪ್ಸ್ ಆಯೋಗವು ಕೆಲವು ಸಲಹೆಗಳನ್ನು ನೀಡುತ್ತೆ, ಆದರೆ ಈ ಸಲಹೆಗಳನ್ನು ಕಾಂಗ್ರೆಸ್ ಒಪ್ಪಲಿಲ್ಲ. ಕ್ವಿಟ್ ಇಂಡಿಯಾ ಚಳುವಳಿಗೆ ಕಾಂಗ್ರೆಸ್ ಕರೆ ಕೊಟ್ಟಿತು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವುದು ಈ ಚಳುವಳಿಯ ಒಂದು ಆಶಯವಾಗಿತ್ತು. ಗಾಂಧೀಜಿಯವರು ಕೂಡ ಮಾಡು ಇಲ್ಲವೇ ಮಡಿ ಎಂಬಂತಹ ಕರೆ ನೀಡಿದ್ದಾರೆ. ಅದೇ ರೀತಿ ಗಾಂಧೀಜಿ ಹಾಗೂ ಅನೇಕ ನಾಯಕರನ್ನ ಬ್ರಿಟಿಷ್ ಸರ್ಕಾರವು ಬಂಧಿಸಿತು. ಈ ಚಳುವಳಿಯು ಅನೇಕ ಹೊಸ ನಾಯಕರುಗಳ ಉದಯಕ್ಕೆ ಎಡೆ ಮಾಡಿ ಕೊಟ್ಟಿತು. ಕಾಂಗ್ರೆಸ್ಸೇತರ ಸಂಘಟನೆಗಳು ಈ ಚಳುವಳಿಯ ಮುಖ್ಯ ಭೂಮಿಕೆಯಲ್ಲಿ ಇದ್ದವು. ಜಯಪ್ರಕಾಶ್ ನಾರಾಯಣ್ ರವರು ಚಳುವಳಿಯ ನೇತೃತ್ವವನ್ನ ವಹಿಸಿಕೊಳ್ತಾರೆ. ಓಕೆ, ಸೊ ಮುಖ್ಯ ಭೂಮಿಕೆಯಲ್ಲಿ ಇದ್ದರು. ಜಯಪ್ರಕಾಶ್ ನಾರಾಯಣ್ ರವರು ಈ ಚಳುವಳಿಯ ಒಂದು ನೇತೃತ್ವವನ್ನು ವಹಿಸಿಕೊಂಡರು. ಸಮಾಜವಾದಿಗಳು ಕೂಡ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ದಾಖಲೆಯ ಮೂಲಕ ತಮ್ಮ ಕಾರ್ಯತಂತ್ರವನ್ನು ಅನುಷ್ಠಾನಗೊಳಿಸಿದರು. ಆದರೆ ಮುಸ್ಲಿಂ ಲೀಗ್ ಈ ಚಳುವಳಿಯಲ್ಲಿ ಭಾಗವಹಿಸಲಿಲ್ಲ. ಇದಿಷ್ಟು ಕ್ವಿಟ್ ಇಂಡಿಯಾ ಚಳುವಳಿಯ ವಿವರ.